ಕಥೆಯು ಶುರುವಾಗೋದು ರಾಜಸ್ಥಾನಿನ ವಿಷ್ಣೋಯಿ ಎಂಬ ಹಳ್ಳಿಯಲ್ಲಿ. ಈ ಹಳ್ಳಿಯು ಮೊದಲು ತುಂಬಾ ಸೊಂಪಾಗಿ ಹಾಗೂ ಧನಿಕವಾಗಿತ್ತು. ಆದ್ರೆ ಒಂದ್ಸಲ ಹಳ್ಳಿಯಲ್ಲಿ ಒಂದು ಸಂದರ್ಭ ನಡೆದ ನಂತರ ಮತ್ತೆ ಇವತ್ತಿನ ದಿನ ಈ ಹಳ್ಳಿಯಲ್ಲಿ ನಡೀತಾ ಇರೋ ವಿಷಯ ಅಂದ್ರೆ ಎಲ್ಲರ ಮನೆಯಲ್ಲಿ ಊಟದ ಕೊರತೆ ಇರುವುದು. ಹಳ್ಳಿಯ ಪ್ರತಿಯೊಂದು ಮನೆಯಲ್ಲಿದ್ದ ಅಡಿಗೆ ಮನೆಯಲ್ಲಿ ಎಲ್ಲಾ ಪಾತ್ರೆಗಳು ಖಾಲಿಯಾಗಿರ್ತಿತ್ತು. ಗೊತ್ತಾಗ್ತಿಲ್ಲ ನಮ್ ಹಳ್ಳಿಯ ಜನರು ಏನ್ ಪಾಪ ಮಾಡಿದ್ದಾರೆ ಅಂತ. ಇದ್ರಿಂದಲೇ ನಮ್ ಎಲ್ಲರ ಹಣೆ ಬರಹ ಹೀಗಾಗೋಯ್ತು. ಹೌದು ಕಣೆ, ದಿನದಿಂದ ದಿನಕ್ಕೆ ನಮ್ ಹಳ್ಳಿಯ ಜನರೆಲ್ಲ ಬಡವರಾಗ್ತಾ ಇದ್ದಾರೆ. ಆದ್ರೆ ಹೊಟ್ಟೆ ತುಂಬಿಸಕ್ ಕೂಡ ಕಷ್ಟ ಆಗ್ಬಿಡ್ತಾ ಇದೆ. ಒಂದೊಂದ್ಸಲ ಅನ್ಸತ್ತೆ ಈ ಭೂಮಿ ಕೂಡ ನಮ್ಮನ್ನ ನೋಡಿದ್ರೆ ಇಷ್ಟ ಇಲ್ಲ ಅಂತ. ನಮ್ ಮುಂದಿನ ಭವಿಷ್ಯದವರು ಇದೇ ತರ ಜೀವನ ಮಾಡ್ತಾರಾ ಏನು? ಒಂದಿಷ್ಟು ಅನ್ನ ಇದ್ರೆ ಕೊಡಮ್ಮ ತಾಯಿ, ಈ ಸಾಧುವಿನ ಹೊಟ್ಟೆಯನ್ನ ತುಂಬಿಸಿ. ನಮ್ ಮನೇಲಿರೋ ಒಂದು ಪಾತ್ರೆಯಲ್ಲಿ ಕೂಡ ಒಂದು ಮೆದುಳು ಅನ್ನ ಇಲ್ಲ. ನಿಮಗ್ ನಾನ್ ಎಲ್ಲಿಂದ ತರ್ಲಿ? ಈ ಹಳ್ಳಿಯಲ್ಲಿ ಒಬ್ರಿಗೂ ಊಟ ಇಲ್ದೆ ಬರ ಹಿಡ್ದಂಗಾಗಿದೆ. ಬರ ಹಿಡ್ದಿಲ್ಲ ಇಲ್ಲಿ ಯಾರಿಗೂ. ನಿಮ್ಮೆಲ್ರಿಗೂ ವಿಶ್ವಾಸ ಕಮ್ಮಿ ಆಗಿದೆ. ನನಗೀಗ ಗೊತ್ತಾಗ್ತಾ ಇದೆ, ನಿಮ್ಮ ಹಳ್ಳಿಯಲ್ಲಿ ಚಿನ್ನದ ರಾಶಿಗಳು ಇದೆ ಗೊತ್ತಾ? ಎಲ್ಲಿ? ಬತ್ತೋಗಿರುವ ಬಾವಿಯಲ್ಲಿ. ಮತ್ತೆ ಅಷ್ಟೊಂದು ಚಿನ್ನ ನಿಮಗ್ ಸಿಕ್ಕಿದ್ರೆ ನೀವು ಶ್ರೀಮಂತರಾಗ್ತೀರಿ. ಆದ್ರೆ ನಾವ್ ಯಾರು ಇದನ್ನ ಯಾವತ್ತೂ ನೋಡಿಲ್ವಲ್ಲ. ನೀವು ನಿಮ್ಮ ಸಾಧಾರಣ ಕಣ್ಣುಗಳಿಂದ ಅದನ್ನ ನೋಡೋದಕ್ಕಾಗೋದಿಲ್ಲ. ಅದು ತಂತ್ರ ಸಾಧನೆಯಿಂದ ಬಂದಿಯಾಗಿದೆ. ನಿಮಗೆ ಆ ಖಜಾನೆ ಬೇಕು ಅನ್ನೋದಾದ್ರೆ ಅಮಾವಾಸ್ಯ ರಾತ್ರಿಯ ದಿನ ಒಂದು ನರಬಲಿ ಬೇಕು. ನಾವು ನರಬಲಿಯನ್ನು ಕೊಡೋದಿಕ್ಕೆ ತಯಾರಾಗಿದ್ದೀವಿ. ಹಾಗಾದ್ರೆ ತಂತ್ರ ಸಾಧನೆಯ ತಯಾರಿ ಮಾಡಿ. ಬೇಸತ್ ಹೋಗಿದ್ದ ಹಳ್ಳಿಯ ಜನರೆಲ್ಲರೂ ಆ ಬಾಬಾ ಹೇಳಿದ ಮಾತು ಕೇಳಿ ತಂತ್ರ ಸಾಧನವನ್ನು ಮಾಡ್ತಾರೆ. ಬಾಬಾ ಮದಿರ, ಮಾಂಸ, ಮತ್ಸ್ಯ, ರಕ್ತ ಮಿಶ್ರಣದ ಭಸ್ಮವನ್ನು ತಯಾರಿಸ್ತಾರೆ. ಹಳ್ಳಿ ಜನರೇ, ನರ ಬಲಿಗೆ ನನಗೆ ಬಲಿ ಬೇಕು. ಆಗ ಪಿಶಾಚಿಯ ಬಂಧನ ಮುರಿಯುತ್ತೆ. ಗುರುಗಳೇ, ನೀವು ಚಿಂತೆ ಮಾಡಬೇಡಿ. ನಾವು ಹಳ್ಳಿಯ ಜನಕ್ಕೋಸ್ಕರ ನಮ್ಮ ಬಲಿಯನ್ನೇ ಕೊಡ್ತೀವಿ. ನೀವು ಪಿಶಾಚಿಯ ಬಂಧನವನ್ನ ಮುರಿಯೋದಕ್ಕೆ ಶುರು ಮಾಡಿ. ಪಿಶಾಚಿ ಬಂಧನವನ್ನು ಕತ್ತರಿಸಲು ತಂತ್ರ ಸಾಧನವನ್ನು ಶುರು ಮಾಡ್ಕೊಳ್ತಾರೆ. ರಕ್ತ ದರ ನಿರೋಧಕಾಯ್ ಛಾಯಾ ಸಿದ್ಧ ಸಂಗರಾಗರೆ. ಬಾಬಾ ಈ ತಂತ್ರ ಸಾಧನವನ್ನು ಇಡೀ ರಾತ್ರಿ ಮಾಡ್ತಾರೆ. ಈ ತಂತ್ರ ಸಾಧನವು ಕೊನೆಗೆ ಬಂದಾಗ ಆಗ ಬತ್ತೋಗಿದ್ದ ಭೂಮಿಯು ಕಂಪನಗೊಳ್ಳಕ್ಕೆ ಶುರುವಾಗತ್ತೆ. ಇದನ್ನ ನೋಡಿದ್ದೇ ಹಳ್ಳಿಯ ಜನರೆಲ್ಲ ಭಯಗೊಳ್ತಾರೆ. ಗುರುಗಳೇ, ಇಲ್ಲಿ ಏನಾಗ್ತಾ ಇದೆ? ಯಾಕೆ ಈ ರೀತಿ ಆಗ್ತಿದೆ ಅಂತಂದ್ರೆ ದನದ ರಕ್ಷಣೆ ಮಾಡ್ತಿರುವಂತಹ ದನ ಪಿಶಾಚಿಯ ಜ್ಞಾನ ಮುರಿದೋಗಿದೆ. ಬಾಬಾ ಮಾತಾಡ್ತಾನೇ ಇರ್ತಾರೆ. ಆಗ ಧನ ಪಿಶಾಚಿನಿ ಬಾವಿಯೊಳಗಿಂದ ಮೇಲ್ ಬರ್ತಾಳೆ. ಅವಳ ಶರೀರವು ಗಾಳಿಯಲ್ಲಿ ತೇಲ್ತಾ ಇದೆ. ಉದ್ದವಾದ ಕಪ್ಪಾದ ಕೂದಲು ಗಾಳಿಯಲ್ಲಿ ಹಾವಿನ ತರ ತೇಲಾಡ್ತಾ ಇದೆ. ಕಣ್ಣು ರಕ್ತದಷ್ಟು ಕೆಂಪಾಗಿದ್ದವು. ಕೋರೆ ಹಲ್ಲುಗಳು ವಕ್ರವಾಗಿದ್ದವು. ಅವಳ ಮುಖ ಸುಕ್ಕಲಾಗಿ ವಿಚಿತ್ರವಾಗಿರುತ್ತೆ. ಮೈಯೆಲ್ಲ ನೀಲಿಯಾಗಿರುತ್ತೆ. ಮತ್ತೆ ಅವಳು ಧನದಿಂದ ಆವರಿಸ್ಕೊಂಡಿದ್ದಾಳೆ. ಇದನ್ನ ನೋಡಿದ್ದೆ ಹಳ್ಳಿಯ ಜನರೆಲ್ಲ ಓಡೋಗ್ತಾರೆ. ಹೆದರಬೇಡಿ, ದಾನ ಪಿಶಾಚಿಗೆ ಒಂದು ನರಬಲಿಯನ್ನ ಕೊಡಿ. ಅವಳು ಪ್ರಸನ್ನನಾಗ್ತಾಳೆ. ಹಳ್ಳಿ ಜನರು ಶ್ರೀಮಂತರಾಗ್ತೀರಾ. ಆದ್ರೆ ಗುರುಗಳೇ, ತನ್ನ ಪ್ರಾಣನ ಯಾರು ಕೊಡ್ತಾರೆ? ತನ್ನ ಪ್ರಾಣನ ಯಾರು ಕೊಡೋದಿಲ್ಲ. ಧನ ಪಿಶಾಚಿಯನ್ನು ನೋಡಿದ್ದೇ ತಕ್ಷಣ ಇಡೀ ಹಳ್ಳಿಯ ಜನರೆಲ್ಲ ಓಡೋಗಕ್ಕೆ ಶುರು ಮಾಡ್ತಾರೆ. ತಂತ್ರ ನಡೀತಿದ್ದ ಸ್ಥಳದಲ್ಲಿ ಬರೀ ಬಾಬಾ ಮಾತ್ರ ಕೂತಿರ್ತಾರೆ. ನನಗೆ ನರಬಲಿ ಕೊಡು, ನನಗೆ ನರಬಲಿ ಬೇಕು. ಇಲ್ಲ ಇಲ್ಲ, ನಿನ್ನ ಹತ್ರ ನರಬಲಿ ಕೊಡೋ ಶಕ್ತಿ ಇಲ್ಲದೆ ಇದ್ದಾಗ ನನ್ನ ಆವಾಹನೆಯನ್ನು ಯಾಕೆ ಮಾಡ್ದೆ? ಧನಪಿಶಾಚಿನಿ ಬಾಬಾರ ಮೇಲೆ ಎಗರಿ ಅವಳ ಮೇಲೆ ಕೂತ್ಕೊಳ್ತಾಳೆ. ಅವರನ್ನ ಚುಚ್ಚಿ ಅವರ ಹೃದಯವನ್ನು ಹೊರಗಡೆ ತೆಗೆದು ಬಿಡ್ತಾಳೆ. ಮತ್ತೆ ತಿನ್ನಕ್ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲೇ ನೋಡ್ತಾನೆ ಬಾಬಾರ ಶರೀರವು ಕಪ್ಪಾಗಿ ಮಾಯವಾಗೋಯ್ತು. ಮಾರನೆಯ ದಿನ ಹಳ್ಳಿಯ ಜನರೆಲ್ಲ ಆ ಬಾವಿಯ ಕಡೆಗೆ ಹೋಗ್ತಾರೆ. ಆಗ ನೋಡ್ತಾರೆ, ಆ ಬಾವಿಯಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ. ಬತ್ತೋಗಿದ್ದ ಬಾವಿಯ ಗೋಡೆ ಇಟಿಕೆಗಳೆಲ್ಲ ಈಗ ಸರಿ ಹೋಗಿದ್ದವು. ಆ ಬಾವಿಲಿ ಬಂಗಾರವು ತೇಲ್ತಾ ಇದೆ. ಹೇ, ಅಲ್ಲೋಡಿ, ಈ ಬಾವಿನಲ್ಲಿ ಬಂಗಾರವು ತೇಲಿ ಬರ್ತಾ ಇದೆ. ಏನಿ ತಗೊಂಡ್ ಬಾ, ನಾನು ಈಗಲೇ ಅದನ್ನ ಹೊರಗೆ ತೆಗಿತೀನಿ. ಹೋಗ್ಬೇಡ, ದನ ಪಿಶಾಚಿ ನಿನ್ನನ್ನು ಕೂಡ ಸಾಯಿಸ್ಬಿಡ್ತಾಳೆ. ನೋಡ್ಲಿಲ್ವಾ ನೀನು ಆ ಪಿಶಾಚಿ ಬಂಧನವನ್ನ ಕತ್ತರಿಸಾಕಿದ್ದನ್ನ? ಆ ಮಹಿಳೆ ಬಂಗಾರವನ್ನು ತೆಗೆದುಕೊಳ್ಳಲು ಮರದಿಂದ ಮಾಡಿದ್ದ ಏಣಿಯ ಸಹಾಯದಿಂದ ಬಾವಿಯೊಳಗೆ ಹೋಗಲು ಶುರು ಮಾಡ್ತಾಳೆ. ಆ ಮಹಿಳೆ
ಬಾವಿಯಲ್ಲಿ ಪ್ರವೇಶ ಮಾಡ್ತಿದ್ದಂತೆ ಆ ಬಾವಿಲಿದ್ದ ನೀರು ತುಂಬಾ ಜೋರಾಗಿ ತಿರುಗಲು ಶುರುವಾಗ್ಬಿಡತ್ತೆ. ಮತ್ತೆ ಬಾವಿಲಿ ಒಂದು ಭಯಾನಕವಾದ ನಗು ಕೇಳ್ಸಕ್ಕೆ ಶುರುವಾಗತ್ತೆ. ಆಗ ಅಲ್ಲಿ ಆ ಧನಪಿಶಾಚಿನಿ ಪ್ರಕಟವಾಗ್ತಾಳೆ. ಕಾಪಾಡಿ! ಧನಪಿಶಾಚಿನಿ ಆ ಮಹಿಳೆಯ ಹೃದಯವನ್ನು ಕಿತ್ತು ತೆಗಿತಾಳೆ. ಮತ್ತೆ ಅದನ್ನ ತಿನ್ನಕ್ ಶುರು ಮಾಡ್ತಾಳೆ. ಇದನ್ನ ನೋಡಿದ್ದೆ ಹಳ್ಳಿಯ ಜನರೆಲ್ಲ ಗಾಬರಿಗೊಂಡು ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ರಾತ್ರಿಯ ಸಮಯ ಆಗಿದೆ. ಹಳ್ಳಿಯ ಜನರೆಲ್ಲರೂ ಆ ಧನಪಿಶಾಚಿಯಿಂದ ಗಾಬರಿಗೊಂಡು ರಸ್ತೆಯಲ್ಲಿ ಇರದೆ ಎಲ್ಲರೂ ಅವರವರ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಹಳ್ಳಿಯ ಈ ರಾತ್ರಿ ತುಂಬಾ ಭಯಾನಕವಾಗಿತ್ತು. ಹಳ್ಳಿಲಿದ್ದ ಎಲ್ಲ ಮರಗಳು ವಿಚಿತ್ರವಾಗಿ ಅಲುಗಾಡಲು ಶುರುವಾದವು. ಮತ್ತೆ ಅದೇ ಬಾವಿಲಿ ಒಂದು ಭಯಾನಕವಾದ ನಗು ಕೇಳ್ಸಕ್ಕೆ ಶುರುವಾಗಿದೆ. ನೀನು ಮಾತಾಡದೆ ಸುಮ್ನೆ ಮಲ್ಕೋ, ಮನೆಯಿಂದ ಆಚೆ ಎಲ್ಲೂ ಹೋಗ್ಬಾರ್ದು. ನಮ್ಮ ಹಳ್ಳಿಗೆ ಧನಪಿಶಾಚಿನಿ ವಾಪಸ್ ಬಂದಿದ್ದಾಳೆ. ಹಳ್ಳಿಯ ಜನರೆಲ್ಲ ತುಂಬಾ ಭಯಭೀತಗೊಂಡು ಅವರವರ ಮನೆಗಳಿಂದ ಯಾರು ಹೊರಗೆ ಬರಲ್ಲ. ಆದರೆ ಹಳ್ಳಿಯಲ್ಲೆಲ್ಲ ಭೂತದ ಆವಾಹನೆಯಾಗಿ ಬಿಟ್ಟಿತ್ತು. ಒಂದು ವಯಸ್ಸಾದ ಮುದುಕಿ ಮಲಗಿದ್ದಾರೆ. ಆಗ ಅಚಾನಕವಾಗಿ ಅವರ ಮಂಚ ಅಲುಗಾಡಕ್ ಶುರುವಾಗತ್ತೆ. ಆ ಮುದುಕಿ ಕಣ್ತೆರೆದು ನೋಡ್ತಾರೆ. ಮತ್ತೆ ನೋಡ್ತಾರೆ ಅವರ ಮನೆ ಬಾಗಿಲು ಇದ್ದಕ್ಕಿದ್ದಂತೆ ತೆಕ್ಕೊಳ್ಳತ್ತೆ. ಮತ್ತೆ ಎದುರುಗಡೆ ನೆಲದ ಮೇಲೆ ಬಂಗಾರದ ರಾಶಿ ಬಿದ್ದಿದೆ. ಇಷ್ಟೊಂದು ಬಂಗಾರ! ಅನ್ಸತ್ತೆ ಯಾರೋ ನಮ್ಮ ಹಳ್ಳಿಲ್ ಬಂದು ಹೋಗಿದ್ದಾರೆ ಅಂತ. ಅವರ ಬಂಗಾರವೆಲ್ಲ ಬಿದ್ದೋಗಿರ್ಬೇಕು. ಆ ಮುದುಕಿ ಬಂಗಾರವನ್ನು ತೆಗೆದುಕೊಳ್ಳಲು ಮನೆ ಹೊರಗಡೆ ಬರ್ತಾರೆ. ಆಗ ಆ ಕತ್ತಲಲ್ಲಿ ಧನಪಿಶಾಚಿನಿಯ ಕೆಂಪಾದ ಕಣ್ಣುಗಳು ಹೊಳೆಯಕ್ ಶುರುವಾಗತ್ತೆ. ಮತ್ತೆ ಅವಳು ಆ ಮುದುಕಿ ಮೇಲೆ ಆಕ್ರಮಣ ಮಾಡ್ತಾಳೆ. ಮತ್ತೆ ಆ ಮುದುಕಿಯ ರಕ್ತವನ್ನು ಹೀರ್ಕೊಳಕ್ ಶುರು ಮಾಡ್ತಾಳೆ. ಮಾರನೆಯ ದಿನ ಹಳ್ಳಿಯ ಜನರೆಲ್ಲರೂ ಗಾಬರಿಗೊಂಡು ಒಂದು ಜಾಗಕ್ಕೆ ಸೇರಿದ್ದಾರೆ. ಅಲ್ಲಿ ಆ ಮುದುಕಿ ಸತ್ತು ಬಿದ್ದಿರ್ತಾಳೆ. ಇವ್ರನ್ನ ಧನಪಿಶಾಚಿನೇ ಸಾಯಿಸಿರ್ತಾಳೆ. ನಾವೇನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಅವಳು ಎಲ್ಲರನ್ನೂ ಸಾಯಿಸ್ಬಿಡ್ತಾಳೆ ಅನ್ಸುತ್ತೆ. ಬನ್ನಿ, ನಾವು ಅಘೋರಿ ಬಾಬಾ ಹತ್ರ ಹೋಗೋಣ. ಅವ್ರೇನಾದ್ರೂ ಉಪಾಯ ಕೊಡ್ತಾರೆ. ಪ್ರಧಾನರು ಮತ್ತು ಹಳ್ಳಿಯ ಜನರೆಲ್ಲರೂ ಅಘೋರಿ ಬಾಬಾ ಹತ್ರ ಹೋಗ್ತಾರೆ. ಮತ್ತೆ ಅವರು ಅಘೋರಿಗೆ ಎಲ್ಲ ಕಥೆಯನ್ನು ಹೇಳ್ತಾರೆ. ನಮ್ಮ ಹಳ್ಳಿಯ ಜನರು ಗೊತ್ತಿಲ್ಲದೆ ಧನಪಿಶಾಚಿನ ಜಾಗೃತ ಮಾಡಿದ್ದಾರೆ. ಅವಳು ಹಳ್ಳಿಯಲ್ಲಿ ಪ್ರವೇಶ ಮಾಡಿ ಎಲ್ಲರನ್ನು ಸಾಯಿಸ್ತಾ ಇದ್ದಾಳೆ. ಅವಳಿಂದ ತಪ್ಪಿಸ್ಕೊಳಕ್ಕೆ ಯಾವ್ದಾದ್ರು ಒಂದು ಉಪಾಯನ ಕೊಡಿ. ಉಪಾಯನ ಅವಳೇ ಕೊಡ್ತಾಳೆ, ಬನ್ನಿ ನನ್ ಜೊತೆ. ಅಘೋರಿ ಪ್ರಧಾನರು ಮತ್ತು ಹಳ್ಳಿಯ ಜನರೆಲ್ಲರೂ ಬಾವಿಯ ಕಡೆಗೆ ಹೋಗ್ತಾರೆ. ಅದರಲ್ಲೇ ಧನಪಿಶಾಚಿನಿ ವಾಸಿಸ್ತಿರೋದು. ಅಘೋರಿ ಬಾಬಾರವರು ಆ ಬಾವಿಯ ಹತ್ರ ನಿಂತ್ಕೊಂಡು ಒಂದು ಮಂತ್ರವನ್ನು ಓದ್ತಾರೆ. ಮತ್ತೆ ವಿಭೂತಿಯನ್ನ ಬಾವಿಯೊಳಗೆ ಬಿಸಾಕ್ತಾರೆ. ಆ ವಿಭೂತಿಯನ್ನು ಬಾವಿಯೊಳಗೆ ಹಾಕ್ತಿದ್ದಂತೆ ಅದರಿಂದ ಒಂದು ಬೆಂಕಿಯು ಹೊರಗಡೆ ಬರುತ್ತೆ. ಮತ್ತೆ ಧನಪಿಶಾಚಿನಿ ಪ್ರಕಟವಾಗ್ಬಿಡ್ತಾಳೆ. ಹೇಳು, ನೀನ್ ಯಾಕೆ ಹಳ್ಳಿ ಜನರಿಗೆ ತೊಂದರೆ ಕೊಡ್ತಾ ಇದ್ಯಾ? ಏನ್ ಬೇಕು ನಿನಗೆ? ನನಗೆ ನರಬಲಿ ಬೇಕಾಗಿದೆ. ನಮ್ ಕೈಲಿ ಕೊಡಕ್ಕಾಗ್ದೇ ಇರೋದನ್ನ ನೀನ್ ಯಾಕೆ ನಮ್ಮನ್ ಕೇಳ್ತಾ ಇದ್ಯಾ? ಅಘೋರಿಯ ಮಾತನ್ನು ಕೇಳಿದ ತಕ್ಷಣ ಧನಪಿಶಾಚಿನಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಅವಳು ಹಳ್ಳಿಯ ಜನರನ್ನೆಲ್ಲ ಹೊಡೆಯಲು ಓಡ್ಕೊಂಡು ಬರ್ತಾಳೆ. ಆಗ ಅಘೋರಿ ಧನಪಿಶಾಚಿನಿಯ ಶರೀರದ ಮೇಲೆ ಭಸ್ಮವನ್ನು ಹಾಕ್ತಾರೆ. ಇದರಿಂದ ಧನಪಿಶಾಚಿನಿ ಕೆಳಗೆ ಬಿದ್ದು ಬಿಡ್ತಾಳೆ. ಹೇಳು, ಈ ಹಳ್ಳಿಯಿಂದ ಹೋಗೋದಕ್ಕೆ ನಿನಗೆ ಏನ್ ಬೇಕು ಅಂತ ಹೇಳು. ನನಗೆ ಕಾಲಸಕನ ಬಲಿ ಬೇಕಾಗಿದೆ. ನಾನ್ ಕೇಳ್ಪಟ್ಟಿದ್ದೀನಿ ಕಾಲಸಕ ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ದಾನೆ ಅಂತ. ಇಲ್ಲ, ಅವನು ಸತ್ತೋಗಿಲ್ಲ, ಅವನು ಬದುಕಿದಾನೆ. ನಾನ್ ನೋಡಿದ್ದೀನಿ. ಅವನು ಈಗ್ಲೂ ಕೂಡ ಸ್ಮಶಾನದಲ್ಲಿ ಕೂತ್ಕೊಂಡು ತಂತ್ರ ಸಾಧನವನ್ನು ಮಾಡ್ತಾ ಇದ್ದಾನೆ. ಸ್ಮಶಾನದಲ್ಲಿ ಕೆಲವು ಕಡೆ ಬೆಂಕಿಯು ಉರಿತಾ ಇದೆ. ಮತ್ತೆ ಸ್ಮಶಾನದಲ್ಲಿ ಕಾಲಸಕ ಕೂತಿದ್ದಾನೆ. ಅವನ ಕತ್ತಲ್ಲಿ ಅಸ್ಥಿಗಳು ಹರಿದಾಡ್ತಿವೆ. ಅವನು ಸಮಾಧಿ ಮುದ್ರೆಯಲ್ಲಿದ್ದಾನೆ. ಮತ್ತೆ ಕಣ್ಣನ್ನು ಮುಚ್ಚಿದ್ದಾನೆ. ಸುತ್ತಲೂ ಸ್ಮಶಾನದ ಗತ್ತಲು. ಮತ್ತೆ ಅವನ ಮುಂದೆ ಅಗ್ನಿಯು ಜ್ವಲಿಸ್ತಾ ಇದೆ. ನನಗೆ ಅವನ ಬಲಿ ಬೇಕಾಗಿದೆ. ಆಗ ನಾನು ಯಾವತ್ತೂ ಈ ವಿಷ್ಣೋಯ್ ಹಳ್ಳಿಯಲ್ಲಿ ತಿರುಗಿ ನೋಡೋದಿಲ್ಲ. ಧನಪಿಶಾಚಿನಿ ಈ ಮಾತನ್ನು ಹೇಳಿದ ನಂತರ ಬಾವಿಯ ಒಳಗೆ ವಿಲೀನವಾಗ್ತಾಳೆ. ಹಳ್ಳಿಯ ಜನರೆಲ್ಲರೂ ಯೋಚಿಸಕ್ಕೆ ಶುರು ಮಾಡ್ತಾರೆ. ಈ ಕಾಲಸಕ ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ನಲ್ಲ, ಮತ್ತೆ ಅವನು ಸ್ಮಶಾನದಲ್ಲಿ ತಂತ್ರ ಸಾಧನವನ್ನು ಮಾಡಲು ಹೇಗೆ ಸಾಧ್ಯ ಅಂತ. ಧನಪಿಶಾಚಿನಿ ಕಾಲಸಕನ ಬಲಿದಾನವನ್ನೇ ಯಾಕೆ ಬೇಡ್ತಾ ಇದ್ದಾಳೆ? ಧನಪಿಶಾಚಿನಿಗೂ ಕಾಲಸಕನಿಗೂ ಏನು ಸಂಬಂಧ ಇದೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ತಿಳಿದುಕೊಳ್ಬೇಕಾದ್ರೆ ನಮ್ ಜೊತೆ ಜಟಾಧರ ಭಾಗ 2ರಲ್ಲಿ